ಮರುದಿನ ಎಂದಿನಂತೆ ಬಾವಿಯಿಂದ ನೀರು ಹೊತ್ತು ವಾಪಸ್ ಬರುವಾಗ ರೈತನು ಆ ಬಿರುಕು ಬಿಟ್ಟ ಮಡಕೆಗೆ ಒಂದು ಸರಳವಾದ ಕೋರಿಕೆಯನ್ನಿಟ್ಟ. ಇವತ್ತು ದಯವಿಟ್ಟು ಬೇರೆ ಏನು ಯೋಚನೆ ಮಾಡದೆ ನೀನು ಬರುವ ದಾರಿಯ ಬದಿಯನ್ನ ಮಾತ್ರ ಗಮನ ಇಟ್ಟು ನೋಡು ಅಂತ ಸೌಮ್ಯವಾಗಿ ಹೇಳ್ದ. ಈ ಮಾತಿನಲ್ಲಿ ಏನೋ ಒಂದು ಕುತೂಹಲ ಅಡಗಿತ್ತು. ಮಡಕೆ ಕೆಳಗೆ ನೋಡಿತು. ಅದಕ್ಕೆ ನಂಬೋಕೆ ಆಗ್ಲಿಲ್ಲ. ಅದರ ಬದಿಯ ದಾರಿಯುದ್ದಕ್ಕೂ ಕೆಂಪು, ಹಳದಿ, ಗುಲಾಬಿ ಬಣ್ಣದ ಸುಂದರವಾದ ಹೂಗಳು ಅರಳಿ ಬೆಳಗಿನ ತಂಗಾಳಿಯಲ್ಲಿ ತೂಗಾಡ್ತಿದ್ವು. ಎಷ್ಟೋ ದಿನಗಳ ನಂತರ ಮೊದಲ ಬಾರಿಗೆ ಅದು ತನ್ನ ದುಃಖವನ್ನ ಮರೆತು ಆ ಸೌಂದರ್ಯವನ್ನ ಆಸ್ವಾದಿಸಿತು. ಆದರೆ ಅಯ್ಯೋ, ಮನೆ ತಲುಪಿದಾಗ ವಾಸ್ತವ ನೆನಪಾಯಿತು. ತಾನು ಹೊತ್ತ ನೀರು ಮತ್ತೆ ಅರ್ಧ ಖಾಲಿಯಾಗಿತ್ತು. ಅದರ ಹೃದಯ ಕುಗ್ಗಿ ಹೋಯಿತು. ಕ್ಷಮಿಸಿ, ಹೂವುಗಳನ್ನು ನೋಡಿದ್ರೂ ನಾನು ನಿಮ್ಮನ್ನ ಮತ್ತೆ ನಿರಾಶೆಗೊಳಿಸಿದೆ ಅಂತ ದುಃಖದಿಂದ ಹೇಳಿತು. ಆಗ ರೈತ ಮಡಿಕೆಗಳನ್ನ ಕೆಳಗಿಟ್ಟು ಮುಗುಳ್ನಗುತ್ತಾ ಆ ಮಡಿಕೆಗೆ ಇದುವರೆಗೂ ಅರಿವಾಗದ ಒಂದು ಅದ್ಭುತವಾದ ಸತ್ಯವನ್ನ ತಿಳಿಸೋಕೆ ಮುಂದಾದ. ಇಲ್ಲ, ನನ್ನ ಪುಟ್ಟ ಗೆಳೆಯನೇ, ನಿನಗಿನ್ನೂ ಅರ್ಥವಾಗಿಲ್ಲ ಅಂತ ಹೇಳ್ತಾ, ಒಂದು ವಿಷಯ ಗಮನಿಸ್ತೀಯಾ? ಈ ಹೂವುಗಳೆಲ್ಲ ನಿನ್ನ ಬದಿಯ ದಾರಿಯಲ್ಲಿ ಮಾತ್ರ ಇವೆ. ಆ ಪರಿಪೂರ್ಣ ಮಡಕೆಯ ಬದಿಯಲ್ಲಿ ಒಂದೇ ಒಂದು ಹೂವು ಕೂಡ ಇಲ್ಲ ಅಂತ ಕೇಳಿದ. ಮಡಕೆ ಆಶ್ಚರ್ಯದಿಂದ ನೋಡಿತು. ರೈತ ವಿವರಿಸಿದ, ನಿನ್ನ ಬಿರುಕಿನ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕಾಗಿಯೇ ಹಲವು ತಿಂಗಳ ಹಿಂದೆ ನಾನು ನಿನ್ನ ಬದಿಯ ದಾರಿಯಲ್ಲಿ ಹೂವಿನ ಬೀಜಗಳನ್ನ ಬಿತ್ತಿದ್ದೆ. ಪ್ರತಿದಿನ ನಾವು ವಾಪಸ್ ಬರುವಾಗ ನಿನಗೆ ಗೊತ್ತಿಲ್ಲದಂತೆ ನಿನ್ನ ಬಿರುಕಿನಿಂದ ಸೋರಿದ ನೀರು ಆ ಬೀಜಗಳನ್ನ ಪೋಷಿಸುತ್ತಿತ್ತು. ಈಗ ನೋಡು, ಇವತ್ತು ನಿನ್ನಿಂದಾಗಿಯೇ ಈ ಇಡೀ ದಾರಿ ಎಷ್ಟು ಸುಂದರವಾಗಿದೆ. ಆ ಮಾತುಗಳನ್ನ ಕೇಳಿ ಮಡಕೆಯ ದುಃಖದ ಕಣ್ಣೀರು ಆನಂದ ಬಾಷ್ಪವಾಗಿ ಬದಲಾಯಿತು. ಮೊದಲ ಬಾರಿಗೆ ತನ್ನ ಅಸ್ತಿತ್ವಕ್ಕೊಂದು ಅರ್ಥವಿದೆ, ತಾನು ವಿಶೇಷ ಅಂತ ಅದಕ್ಕೆ ಅನ್ನಿಸ್ತು. ರೈತನು ಅದರ ಬಳಿ ಬಂದು ತುಂಬಾ ಪ್ರೀತಿಯಿಂದ ಹೇಳಿದ, ನೋಡು, ಯಾವುದನ್ನ ನೀನು ನಿನ್ನ ದೊಡ್ಡ ದೌರ್ಬಲ್ಯ ಅಂತ ಅನ್ಕೊಂಡಿದ್ಯೋ ಅದೇ ಇವತ್ತು ಎಲ್ಲರಿಗೂ ಇಷ್ಟೊಂದು ಸೌಂದರ್ಯ ಮತ್ತು ಸಂತೋಷವನ್ನ ನೀಡಿದೆ. ನೀನು ಯಾರಿಗಿಂತಲೂ ಕಡಿಮೆ ಇಲ್ಲ. ನಿನ್ನದೇ ಆದ ರೀತಿಯಲ್ಲಿ ನೀನು ಪರಿಪೂರ್ಣ. ಸ್ನೇಹಿತರೆ, ಈ ಕಥೆಯ ನೀತಿ ತುಂಬಾ ಸ್ಪಷ್ಟವಾಗಿದೆ. ನಮ್ಮಲ್ಲಿ ಯಾರೂ ಪರ್ಫೆಕ್ಟ್ ಅಲ್ಲ. ನಮ್ಮೆಲ್ಲರಲ್ಲೂ ಒಂದೊಂದು ಬಿರುಕು ಇದ್ದೇ ಇರುತ್ತೆ. ಆದ್ರೆ ಕೆಲವೊಮ್ಮೆ ನಾವು ನಮ್ಮ ದೌರ್ಬಲ್ಯ ಅಂತ ಭಾವಿಸೋ ವಿಷಯಗಳೇ ನಮ್ಮ ಅತಿ ದೊಡ್ಡ ಶಕ್ತಿಯಾಗಬಲ್ಲವು. ಆ ಬಿರುಕು ಬಿಟ್ಟ ಮಡಿಕೆ ಹಾಗೆ ನಮ್ಮ ಅಪೂರ್ಣತೆಗಳೇ ಈ ಜಗತ್ತಿಗೆ ಏನಾದರೊಂದು ಸುಂದರವಾದದ್ದನ್ನು ನೀಡಬಹುದು. ಹಾಗಾದ್ರೆ ಕೊನೆಯದಾಗಿ ಯೋಚಿಸೋಕೆ ಒಂದು ಪ್ರಶ್ನೆ: ನಾವು ನಮ್ಮ ದೊಡ್ಡ ದೌರ್ಬಲ್ಯ ಅಂತ ಯಾವುದನ್ನ ಪರಿಗಣಿಸ್ತೀವೋ ಅದೇ ನಮ್ಮ ಅತ್ಯಂತ ವಿಶಿಷ್ಟವಾದ ಮತ್ತು ಶಕ್ತಿಯುತವಾದ ಸಾಮರ್ಥ್ಯವಾಗಿರಲು ಸಾಧ್ಯವಿಲ್ಲವೇ? ಒಮ್ಮೆ ಯೋಚಿಸಿ ನೋಡಿ.